ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಅವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಗೋ ಮಾತಾ ಕೀ ಮಂಜನ ದಯವಿಟ್ಟು ಇವತ್ತು ಮಾತಾಡ್ತೀರ ಮೂಟ ಬರ್ತದೆ ನನಗೆ. ಮಂಡ್ಯ ಜಿಲ್ಲೆ ಈ ಕರ್ನಾಟಕದಲ್ಲಿ ಗಂಡು ಮೆಟ್ಟಿನ ಮಂಡ್ಯ ಜಿಲ್ಲೆ ಮದ್ದೂರು ಕ್ಷೇತ್ರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತ ಎಲ್ಲ ಹಿಂದೂ ಅಭಿಮಾನಿಗಳಲ್ಲಿ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಒಂದು ವೇಳೆ ಇವತ್ತೆಲ್ಲ ನೀವು ಸೇರಿದ್ದು ಯಾವುದೋ ಒಬ್ಬ ವ್ಯಕ್ತಿ ಸಲುವಾಗಿ ಅಲ್ಲ, ಸನಾತನ ಹಿಂದೂ ಧರ್ಮಕ್ಕಾಗಿ ನೀವೆಲ್ಲ ಸೇರಿದ್ದೀರಿ. ನಾವೆಲ್ಲ ಒಂದು, ನಾವೆಲ್ಲ ಒಂದು. ಇನ್ನು ಮೇಲೆ ನಾವು ಜಾತಿ ನೋಡಿ ಓಟ್ ಹಾಕಬಾರದು. ಯಾರು ಈ ರಾಜ್ಯದಲ್ಲಿ ಎಲ್ಲ ಜನಾಂಗದ ಜನರಿಗೆ ಸೇವೆ ಮಾಡಬೇಕು, ರಾಜ್ಯವನ್ನ ಲೂಟಿ ಮಾಡಬಾರದು, ಕುಟುಂಬವನ್ನ ತುಂಬಿಕೋಬಾರದು ಅನ್ನಂತ ರಾಜಕಾರಣಿಯನ್ನ ಇವತ್ತು ಆಯ್ಕೆ ಮಾಡಿಕೊಂಡ ಕಾಲ. ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲ, ಇದು ಔರಂಗಜೇಬನ ಸರ್ಕಾರ ಆಗಿದೆ. ಸಾಬರಿಗೆ ಮೀಸಲಾತಿ, ಮುಸಲ್ಮಾನರಿಗೆ ಮೀಸಲಾತಿ, ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್, ನಾವೆಲ್ಲ ಕೊಟ್ಟಂತ ದುಡ್ಡು ಒಕ್ಕ ಬೋರ್ಡಿಗೆ. ಇಂಥ ಭ್ರಷ್ಟ ಮುಸ್ಲಿಂ ಸರ್ಕಾರ ಕರ್ನಾಟಕದಲ್ಲಿ ಎಲ್ಲ ನಾಟಕ ಗೊತ್ತಾಗಿದೆ. ಎಲ್ಲರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ. ವಿಧಾನಸಭೆಯಲ್ಲಿ ಮಾತಾಡೋದೇ ಬೇರೆ, ರಾತ್ರಿ ಸಿದ್ದರಾಮಯ್ಯ ಮನೆಗೆ ಹೋಗುವುದೇ ಬೇರೆ, ಶಿವಕುಮಾರ್ ಮನೆಗೆ ಬೇರೆ. ಹಾಗಾಗಿ ಕರ್ನಾಟಕ ಜನರನ್ನು ಮೋಸ ಮಾಡ್ಕೊಂಡು ಬಂದಿದ್ದಾರೆ ಬಂಧುಗಳೇ. ಈಗ ಕಾಲ ಬದಲಾವಣೆ ಆಗಿದೆ. ಇನ್ನು ನೇಪಾಳದಲ್ಲಿ ಹೆಂಗಾಗಿತ್ತಲ್ಲ, ಹಿಂದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಹಿಂದೂ ವಿರೋಧಿ ಬರೀ ಸಾಮರ ಸರ್ಕಾರ ನಡೆಸಿದ್ರೆ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯಲ್ಲಿ ಕೇಳ್ತಾ ಇದ್ದೀನಿ, ಇನ್ನು 3 ತಿಂಗಳಲ್ಲಿ ನಿಮ್ಮ ಸರ್ಕಾರ ಕಿತ್ತೋಗುವುದು. ಹಿಂದೂ ಪರವಾಗಿರುವಂತ ಒಂದು ಸರ್ಕಾರ ಬರಬೇಕಾದ ಅನಿವಾರ್ಯತೆ ನೀವು ತಗೊಂಡು ಬರ್ಲಾಕತ್ತೀರಿ. ಯಾಕಂದ್ರೆ ನೋಡಿ, ಇವತ್ತು ನಮ್ಮ ಗಣಪತಿ ಈ ದೇಶದ ಯಾವುದೇ ಮೂಲೆಯಲ್ಲಿ ಅಂತ ದೊಡ್ಡ ಮಸೀದಿ ಇದ್ರು ಅದ್ರ ಮುಂದೆ ಹಾಯ್ದು ಹೋಗುವಂತ ಅಧಿಕಾರ ನಮಗಿದೆ. ಯಾರಪ್ಪ ಮಕ್ಕಳು ಪಾಕಿಸ್ತಾನ ಕೊಟ್ಟು ಬಿಟ್ಟಿವಲ್ಲ, ಹೋಗ್ರಿ ಮಕ್ಕಳ ಅಲ್ಲಿ ಇವರ ಮಸೂದಿ ಮುಂದೆ ಬಾರಿಸಬಾರ್ದತ್ತೆ. ಯಾರಪ್ಪ ನಮ್ಮ ದಲಿತರು ಅವರ ಅಂತ್ಯಕ್ರಿಯೆಗೆ ಹೋಗುವಾಗ ಕಮಿಟಿ ಬಾರಿಸಬಾರ್ದತ್ತೆ. ಇವ್ರು ಕಟ್ಟಿದಂತ ಮಸೂದಿ ದಿಲ್ಲಿಯಲ್ಲಿದೆ. ಇನ್ನು ಮುಂದಾಗಿ ಕರ್ನಾಟಕದಲ್ಲಿ ಇದು ನಡೆಯುವುದಿಲ್ಲ. ನೀವೆಲ್ಲ ಆಶೀರ್ವಾದ ನನಗ ಮಾಡಿದ್ರಂದ್ರೆ ಮಸೀದಿ ಕಟ್ಟಾರಲ್ಲ, ನಮ್ಮ ಗಣಪತಿ ಅಥವಾ ನಮ್ಮ ಹಿಂದೂ ಕಾರ್ಯಕ್ರಮ ಆಯ್ದು ಹೋಗ್ಬಾರಂದ್ರೆ ಎಷ್ಟು ಇಲ್ಲಿಗಲ್ ಮಸೀದಿ ಕರ್ನಾಟಕ ಕಟ್ಟಾರ ಎಲ್ಲಾನು ನಾನು ಬಂದಂತ ತೋಜಾರ ಸ್ಟಾಪ್ ಮಾಡ್ತೀನಿ. ನೋಡಿ, ಅವರು ಕಲ್ಲು ಹೊಡೆದವರು ಯಾರು? ನಮ್ಮ ಪೊಲೀಸರು ನಮ್ಮ ಜನರನ್ನ 500 ಮಂದಿ ನಿಲ್ತಾರೆ.
ತಪ್ಪು ಮಾಡಿದವ್ರು ಹಿಡಿಬೇಕು, ಅಲ್ಲ ತಪ್ಪು ಮಾಡಲಾರ್ದಂತ ಹಿಂದೂಗಳು ಹಿಡಿಬೇಕು. ಆ ನನ್ನ ಮಕ್ಕಳು ನಾವು ಪೊಲೀಸರು ಹುಡುಕಲ್ಲ, ನಾವು ಭಾರತದ ಸಂವಿಧಾನ ಹುಡುಕಲ್ಲ. ನಾವು ಇಷ್ಟೇ ಹೇಳುದು ಪೊಲೀಸರಿಗೆ, ಈ ಸರ್ಕಾರ ಬಹಳ ದಿವಸ ಹೋಗುವುದಿಲ್ಲ. ನಾವು ಅಧಿಕಾರಕ್ಕೆ ಬರ್ತೀವಿ. ನಿಮ್ಮನ್ನ ಪೊಲೀಸರನ್ನ ನಾವು ರಕ್ಷಣೆ ಮಾಡಲಿಲ್ಲ. ಮಾನ್ಯ RCB ಒಳಗೆ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ರು, 3 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರು. ಹಂಗ ಮುಸಲ್ಮಾನರು ಮೊದಲು ತಮ್ಮ ಧರ್ಮ ಶ್ರೇಷ್ಠತಾರಲ್ಲ, ನಾ ಪೊಲೀಸರಿಗೆ ಹೇಳ್ತಾನೆ, ನಿಮಗೂ ನಿಮ್ಮ ಧರ್ಮ ಹಿಂದೂ ಧರ್ಮನೇ ಶ್ರೇಷ್ಠ. ನ್ಯಾಯಯುತವಾಗಿ ನೀವು ನಮ್ಮ ಜನರಿಗೆ ಲಾಠಿ ಚಾರ್ಜ್ ಮಾಡೋದು, ಹೊಡಿದು ಮಾಡತಕ್ಕಂಥ ತಪ್ಪಾಡಲ್ಲ. ನಮ್ಮ ಸರ್ಕಾರ ಬಂತಂದ್ರೆ ಯಾವ ಮುಖ್ಯ ರಸ್ತೆಯಲ್ಲಿ ಮಸೂತಿ ಅನಧಿಕೃತ ಕಟ್ಟಡ ಒತ್ತಾಟ ಹಿಡಿದು ಸ್ಟಾಪ್ ಮಾಡ್ತೀವಿ. ದೇಶನಾಗ ಇರ್ಬೇಕಾದ್ರ ನಮ್ಮ ಜೊತೆಗೆ ಚಂದಾಗಿ ಉಳಿದ್ರ ಇರಿ. ಆ ಗಾಂಧಿ ನೆಹರು ನಿಮ್ಗೊಂದು ಪಾಕಿಸ್ತಾನ ಮಾಡಿ ಕೊಟ್ಟಲ್ಲ. ನೋಡಿ ಬಂಧುಗಳೇ, ಮೊನ್ನೆ ಈದ್ ಮಿಲಾದಾಯ್ತು. ಈದ್ ಮಿಲಾದ್ ಮುಸ್ಲಿಮರ ಪವಿತ್ರ ಹಬ್ಬ. ಈ ದೇಶದಾಗ ಒಂದು ಕಡೆ ಮಸೂತಿ ಮೆಕ್ಕಲ್ಲಿ ಯಾರಾದ್ರೂ ಹೋಗಿದ್ರೆ ಹಿಂದೂಗಳು, ಹಂಗಾದ್ರ ಸಾಯಿಗಂಡ್ ನನ್ನ ಮಕ್ಕಳೇ ನಮ್ಮ ಈ ಮುಸಲ್ಮಾನರು ಏನದಾರಲ್ಲ, ಈ ಜಗತ್ತಿನಾಗ ಯಾವ ದೇಶನಾಗ ಶಾಂತಿಯಿಂದ ಅದಾರ? ಅಮೆರಿಕಾದಾಗಿಲ್ಲ, ಇಂಗ್ಲೆಂಡ್ದಾಗಿಲ್ಲ, ಇಸ್ರೇಲ್ಗಿಲ್ಲ, ಅದು ಪಾಕಿಸ್ತಾನದಾಗ ಅವರೆಲ್ಲ ಮುಸಲ್ರೆ ಅವ್ರವರೇ ಭಾಳ ಹಾಕ್ತಾರೆ ಮಕ್ಕಳು. ಅದೇ ಪಾಕಿಸ್ತಾನ RSS ಇಲ್ಲ, ಬಜರಂಗ ದಳ ಇಲ್ಲ, BHP ಇಲ್ಲ, ವಿಶ್ವ ಹಿಂದೂ ಪರಿಷತ್ ಅವ್ರ ಮಸೀದಿಗಾಗಿ ಇವ್ರು ಬಾಂಬ್ ಹಾಕ್ತಾರ, ಇವ್ರ ಮಸೀದಿಗಾಗಿ ಅವ್ರು ಬಾಂಬ್ ಹಾಕ್ತಾರೆ. ಜಗತ್ತಾಗ ಎಲ್ಲರೂ ಶಾಂತ ರೀತಿಯಿಂದ ಇವತ್ತ ದಕ್ಷಿಣ ಕರ್ನಾಟಕ ಮಂಡ್ಯ ಅಂತ ಒಂದು ಜಿಲ್ಲೆಯಲ್ಲಿ ಮದ್ದೂರು ಅಂತ ಊರಲ್ಲಿ ಹಿಂದೂ ಪರವಾಗಿ ಇವತ್ತು ಧ್ವನಿ ಎತ್ತಿದೆ. ನಾನು ವಿನಂತಿ ಮಾಡ್ಕೊತೀನಿ ಸಮಾಜ ಕೂಡ ಕರ್ನಾಟಕದ ಹಿಂದೂ ಬಾಂಧವರಿಗೆ, ಈ ಭ್ರಷ್ಟ ಅಡ್ಜಸ್ಟ್ಮೆಂಟ್ ಸರ್ಕಾರಗಳು ನಮ್ಗೆ ಬೇಕಾಗಿಲ್ಲ. ಇವ್ರ ಮಕ್ಕಳು ಮೊಮ್ಮಕ್ಕಳು ಯಾರು ಉದ್ಧಾರ ಮಾಡಲಿ, ಇವರು ತಾವೇ ಉದ್ಧಾರ ಮಾಡ್ಬೋದು. ದಲಿತ ಲೀಡರ್ಗಳು ತಾವು ಉದ್ಧಾರ, ಲಿಂಗಾಯತ ಲೀಡರ್ಗಳು ತಮ್ಮ ಉದ್ಧಾರ, ಒಕ್ಕಲಿಗ ಲೀಡರ್ ತಮ್ಮ ಉದ್ಧಾರ, ಹಿಂದುಳಿದ ವರ್ಗ ತಮ್ಮ ಉದ್ಧಾರ. ನಾನು ಮುಸಲ್ಮಾನನಾಗ್ತೇನೆ, ಮಗನ ಇದ್ಯಾವ ಮಗನೇ ಮತ್ತೆ ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಮುಂದಿನ ಜನ್ಮ ಏನಾದರೂ ಇದ್ರೆ ಎಂತ ಶ್ರೇಷ್ಠ ಮತ ನಮ್ಮ ಕಡೆ ಸಿದ್ದರಾಮಯ್ಯರ ಜನಾಂಗಕ್ಕೆ ಹಾಲು ಮಾತಾಡ್ತಾರೆ. ಸ್ವಚ್ಛವಾದಂತ ಸಾವಿರ ಕಟ್ಟ ಬಿಡ್ತೀನಿ ಅಂತ ನಮ್ಮ ಹಿಂದೂಗಳ ಬೇಟ ಎಷ್ಟು ಪಟ್ಟದಾಟ ನಮ್ಮ ಕಡೆ ಹಾಕಿಕೊಂಡ್ರೆ ಗಟ್ಟ ಹೋಗ್ತಾರೆ. ಆದ್ರೆ ಸಾಮಾಜಿಕ ಪರಿವರ್ತನೆ ನಿಜವಾಗಿ ಜಾತ್ಯಾತೀತವಾಗಿ ಮುಸಲ್ಮಾನ ಎಷ್ಟು ಜೋರ ಹಾಕೋತೀರ, ಹಿಂದೂಗಳ ಕೊಂಡನ ಕೂತಾಡಿ ಸುತ್ತೋಗ್ತೀರಿ. ಯಾಕೆ ನಿಮಗೆ ಹಿಂದೂಗಳ ಸಂಸ್ಕೃತಿ ಮೇಲೆ ಸಿಟ್ಟು? ಅಷ್ಟೇ ಅಲ್ಲ, ನಮ್ಮ ಹಬ್ಬ 5
ಸಲ ಒದರ್ತಾರಲ್ಲ ಸುಪ್ರೀಂ ಕೋರ್ಟ್ ಆ ನಿಮ್ಮ ನಮಾಜ ನಿಮ್ಮನ್ನ ಕೈಗೊಳಿಸಬೇಕು ಹಿಂದೂಗಳಿಗೆ ಸುಪ್ರೀಂ ಕೋರ್ಟ್ ಒದರ್ತಾರೆ. ಸಿದ್ದರಾಮಯ್ಯನವರೇ ಡಿಟೇಲ್ಸ್ಗೂ ನಿಮ್ಗೆ ತಾಕತ್ತೈತೆ ಗೃಹಮಂತ್ರಿಗಳೇ ಅನಧಿಕೃತ ಮಸೂದಿಗಳನ್ನು ಮಾಹಿತಿ ಸಿಟ್ಟುವಂತ ತಾಕತ್ತು ನಿಮ್ಗೆ ಅಂತ ನೀವು ಬರೇ ಮುಸ್ಲಿಮರ ಯಜಂತ್ರ ಕೆಲಸ ಮಾಡಕತ್ತೀರಿ. ಎಲ್ಲ ಹಿಂದೂಗಳು ಹೋಗ್ತು ಬಿತ್ತನೆಯಾಗ ಮುಸಲ್ಮಾನರು ಹೋಗ್ಬಿಟ್ರೆ ಅಟ್ಟೆ ಹಾಕಿ ಬರ್ತೀರಿ. ಯಾಕಂದ್ರೆ ಮುಸ್ಲಿಮರ ಓಟ್ ಮ್ಯಾಗನೇ ಈ ಸರ್ಕಾರ ನಾ ಬಿಜಾಪುರ್ನಾಗ 1,30,000 ಅದಾರ ಅವ್ರು. ನಮ್ಮ ಹಿಂದೂಗಳು 1,60,000 ಅದಾರ. ಮೊನ್ನೆ ಸಿದ್ದರಾಮಯ್ಯ ಇದರಲ್ಲಿ ವಿಧಾನಸಭೆಯಲ್ಲಿ ಕೇಳಿದ್ರೆ ನನಗೆ ಮಿಸ್ಟರ್ ಎತ್ತ ನಿಮ್ಗೆ ಟೋಪಿ ಹಾಕಿದ್ರೆ ಓಟ್ ಬೇಡ ಅಂದಿಲ್ಲ. ಹೌದು ಟೋಪಿ ಹಾಕಿದವ್ರು ಅವ್ರು ಓಟೆ ಹಾಕುದಿಲ್ಲ ನಮಗೆ ಅವರು ಯಾವ ಕಾಲಕ್ಕೂ ಇವತ್ತು ನಮ್ಮ ಬಿಜೆಪಿಗೆ ಓಟ್ ಹಾಕೋ ಕೆಲವು ಮಂದಿ ಗುಪ್ತ ಕಲ್ಪನಾ ಇದ್ದಾರೆ. ಅದಕ್ಕನೇ ನಯವಾಗಿ ಮಾತಾಡಕ್ ಬರ್ತಾರೆ. ಅದಕ್ಕನೇ ನೀವೆಲ್ಲ ಮೊನ್ನೆ ಉತ್ತರ ಕೊಟ್ಟಿರಿ. ಏನಕ್ಕೆ ಕೊಟ್ಟಿರಿ? ಎತ್ತಾಳ ಕರ್ಸ್ಬೇಕು, ಎತ್ತಾಳ ಕರ್ಸ್ಬೇಕು. ನಿಮ್ಮ ಇವತ್ತಿನ ನಿಮ್ಮ ಆಕ್ರೋಶ, ನಿಮ್ಮ ಸ್ವಾಭಿಮಾನ, ಮಂಡ್ಯ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಜನರಿಗೆ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಯಾವ ಅಂತಿಂತ ಲೀಡರ್ಗಳು ಚಾಕು ಶಕ್ತಿ ಮಂಡ್ಯ ಜಿಲ್ಲೆಗಿದೆ. ಇವತ್ತು ಮಂಡ್ಯ ಜಿಲ್ಲೆಗಿಂತಲೇ ನಾನು ಯುದ್ಧ ಪ್ರಾರಂಭ. ಸರ್ಕಾರ ಹಿಂದೂಗಳಿಗೆ ನ್ಯಾಯ ಕೊಡಬೇಕ್ರಿ. ಅವ್ರು ಯಾರು ನಮ್ಮ ಹಿಂದೂ ಕಾರ್ಯಕರ್ತರು ಕಲ್ಲು ಹೋಗದಾರಲ್ಲ ಅವರಿಗೆ ಸರಿಯಾಗಿ ಶಿಕ್ಷೆ ಮಾಡಬೇಕ್ರಿ. ಮುಂದಿನ ಸಲ ಯಾವ್ದಾದ್ರು ಅಂತ್ಯಕ್ರಿಯೆಯಲ್ಲಿ ತಂಪೆ ಬರ್ಸೋದಕ್ಕೆ ವಿರೋಧ ಮಾಡಿದ್ರೆ, ಯಾವ್ದಾದ್ರು ಮಸೀದಿಯಲ್ಲಿ ಕಲ್ಲು ಹೋಗಿದ್ರೆ ನಾನೇ ಬರ್ತೀನಿ ಮಂಡ್ಯಕ್ಕೆ. ಅವ್ರು ನೋಡೋದು